ಈ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಇವತ್ತು ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೇನೆ. ಕಸದಿಂದ ರಸ ಭಾಗ 2. ಇದು ಚೆನ್ನಾಗಿ ಇರಬೇಕು. ಕೊಬ್ಬರಿ ಅಂದರೆ ಈ ಥರ ಕೆಲವೊಮ್ಮೆ ಕೆಟ್ಟು ಹೋಗುತ್ತೆ. ಇದನ್ನು ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಈ ಥರ ಸಣ್ಣಗೆ ಕಟ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ಈ ಥರ ಕೆಟ್ಟು ಹೋಗುತ್ತವೆ. ಅದಕ್ಕೆ ಈ ಥರ ಸಣ್ಣಗೆ ಮೊದಲಿಗೆ ನಾವು ತೆಂಗು ಒಡೆದ ನಂತರ ಸಂಜೆ ಅಥವಾ ಮರುದಿನ ಬೆಳಗ್ಗೆ ಒಂದು ದಿವಸ ಬಿಟ್ಟಾದರೂ ನಾವು ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಸುತ್ತಲಿಂದೆಲ್ಲ ಕಟ್ ಮಾಡಿ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಬೇಕು. ಈ ಥರ ಕಟ್ ಮಾಡಿಕೊಂಡು ಒಣಗಿಸಿದರೆ ಚೆನ್ನಾಗಿ ಇರುತ್ತೆ. ತುಂಬ 6 ತಿಂಗಳು ವರ್ಷದೊಳಗೆ ಚೆನ್ನಾಗಿರುತ್ತವೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಒಡೆದಂಥ ತೆಂಗು ಕೆಲವೊಮ್ಮೆ ಮರೆತು ಬಿಟ್ಟಾಗ ಖರಾಬ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಹಸಿ ಕೊಬ್ಬರಿ ಈ ಥರ ಮಾಡಿ ಕೂಡ ಒಂದು ಗಾಜಿನ ಸೀಸೆಯಲ್ಲಿ ಹಾಕಿ ಬಾಟ್ಲಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟರು ಕೂಡ ನೀವು ಯಾವಾಗ ಬೇಕಾದಾಗ ಚಟ್ನಿಯನ್ನು ಮಾಡ್ಕೋಬೋದು. ಅಥವಾ ಈ ಥರ ಮಾಡಿ ಸಣ್ಣಗೆ ಕಟ್ ಮಾಡಿ ಒಣಗಿಸಿದದನ್ನು ಬಿಸಿಲಲ್ಲಿ ಒಣಗಿಸಿದ ನಂತರ ಚೆನ್ನಾಗಿ ಒಣಗಿಸಿದ್ದು ನೀವೊಂದು ಡಬ್ಬೆಯಲ್ಲಿ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿಟ್ಟು ನೀವು ಯಾವಾಗ ಚಟ್ನಿ ಮಾಡಬೇಕಂತೀರ ಆವಾಗ ಬಿಸಿ ನೀರಿನಲ್ಲಿ ಸ್ವಲ್ಪ ನೆನೆದು ಮತ್ತು ಮಿಕ್ಸಿ ಜಾರಿಗೆ ಹಾಕಿದರೆ ಫ್ರೆಶ್ ಆಗಿ ಹಸಿ ಕೊಬ್ಬರಿ ಚಟ್ನಿ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಬೇಗನೆ ಚಟ್ನಿ ಕೂಡ ಮಾಡ್ಕೋಬೋದು ಈ ಥರ ಮಾಡಿಟ್ರೆ. ಕೆಲವೊಮ್ಮೆ ತುರಿದು ಕೂಡ ನೀವು ಸಣ್ಣಗೆ ತುರಿದು ಅಥವಾ ಮಿಕ್ಸಿ ಜಾರಿಯಲ್ಲಿ ಹಾಕಿ ಕೂಡ ನೀವು ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಡ್ಬೋದು. ಟಿಪ್ಸ್ ಬಂದು ನಿಂಬೆಹಣ್ಣುಗಳು ಈ ಥರ ಭಾಳ ದಿನ ಆದ್ರೂ ಒಂದು 8-10 ದಿವಸ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ. ವರ್ಷಾನುಗಟ್ಟಲೆ ಚೆನ್ನಾಗಿರ್ಬೇಕಂದ್ರೆ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ರಸವನ್ನು ತೆಗೆದು ಬೀಜಗಳೆಲ್ಲ ಸೋಸಿಕೊಳ್ಬೇಕು. ಇಲ್ಲ ಬರೀ ಬೀಜ ಮಾತ್ರ ತೆಗೆದು ಎಲ್ಲ ಕುದಿಸಿಕೊಂಡು ಇದರಲ್ಲಿ ಉಪ್ಪು ಸಕ್ಕರೆ ಹಾಕಿ ಬಾಟ್ಲಿಯಲ್ಲಿ ಹಾಕಿ ಕೂಡ ಇಡ್ಬೋದು. ಇಲ್ಲಿ ಇಡ್ಬೋದು, ಹೊರಗಡೆ ಕೂಡ ಇಡ್ಬೋದು. ಇದು 6 ತಿಂಗಳು ಚೆನ್ನಾಗಿರುತ್ತೆ, ವರ್ಷ ಕೂಡ ಚೆನ್ನಾಗಿರುತ್ತೆ. ಆದರೆ 6 ತಿಂಗಳೊಳಗೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಬೇಕಾದಾಗ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಕಲಸಿ ಶರ್ಬತ್ ಕೂಡ ಮಾಡ್ಕೊಳ್ಬೋದು. ಬೇಕಾದರೆ ಪಲ್ಯ ಮಾಡುವಾಗ ಅಥವಾ ಉಪ್ಪಿಟ್ಟಿಗೆ ಸುಸ್ಲ ಅಥವಾ ನೀವೇನು ಉಪಹಾರ ಮಾಡ್ಕೋತೀರ ಅದಕ್ಕೆ ಕೂಡ ಹಾಕ್ಕೋಬೋದು. ಚಿತ್ರಾನ್ನ ಕೂಡ ಹಾಕ್ಕೋಬೋದು. ಈ ಥರ ಮಾಡಿಟ್ಕೊಂಡ್ರೆ. ಇಲ್ಲ ಅಂದರೆ ಈ ಥರ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ 1 ಗ್ಲಾಸ್ ಅಂದರೆ 1 ಬಾಟ್ಲಷ್ಟು ನಿಂಬೆಹಣ್ಣಿಗೆ ಅರ್ಧ ಬಾಟ್ಲಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಹುರಿದ ಪುಡಿ ಜೀರಿಗೆ ಪುಡಿನ 2 ಸ್ಪೂನ್ ಹಾಕಬೇಕು. ಮತ್ತು ಹುರಿದಂಥ ಮೆಂತ್ಯ ಕಾಳನ್ನು ಪುಡಿ ಮಾಡಿಟ್ಕೊಂಡಿರೋದು 1 ಸ್ಪೂನ್ ಹಾಕಬೇಕು. ಇದು ಕೈ ಆಗಿರೋದ್ರಿಂದ 1 ಸ್ಪೂನ್ ಹಾಕಬೇಕು. ಜೀರಿಗೆ ಪುಡಿ ಬೇಕಾದರೆ 2-3 ಸ್ಪೂನ್ ಕೂಡ ಹಾಕ್ಕೋಬೋದು. ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು 1 ಸ್ಪೂನಷ್ಟು. ಮತ್ತು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಅರ್ಧ ಬಾಟ್ಲು ಸಕ್ಕರೆ ಹಾಕಿದರೆ ಮೀಡಿಯಮ್ ಆಗಬೇಕಾದ್ರೆ ಅರ್ಧ ಬಾಟ್ಲು ಹಾಕಿ. ಇಲ್ಲ ಸ್ವಲ್ಪ ಸಿಹಿಯಾಗಿರಬೇಕು ಅಂದರೆ 1 ಬಾಟ್ಲಿಗೆ 1 ಬಾಟ್ಲಷ್ಟು ಸಕ್ಕರೆಯನ್ನು ಹಾಕಬೇಕಾಗುತ್ತೆ. ಸಕ್ಕರೆ ಪುಡಿ ಹಾಕಿದರೆ ಬೇಗ ಕರಗುತ್ತೆ. ಎಲ್ಲ ಒಟ್ಟಿಗೆ ಹಾಕಿದರೆ ಕಲಸೋಕ್ಕೆ ಬರೋಲ್ಲ ಅಂತ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಇದ್ದೇನೆ. ಖಾರದ ಪುಡಿನೂ ಅರ್ಧ ಬಾಟ್ಲಷ್ಟು ಬೇಕಾಗುತ್ತೆ. ಉಪ್ಪು ಅರ್ಧ ಬಾಟ್ಲಷ್ಟು ಬೇಕಾಗುತ್ತೆ. ಹಿಂಗನ್ನು ಹಾಕಬೇಕು. ಸ್ವಲ್ಪ ಇವಾಗ ಹಾಕಬೇಕು. ನೀವು ಬೇಕಾದರೆ ಎಣ್ಣೆ ಕಾಸಿ ಹಿಂಗನ್ನು ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಡಬಹುದು. ಕೆಲವು ಮಕ್ಕಳಿಗೆ ಹೋಳು ಇಷ್ಟ ಆಗೋದಿಲ್ಲ. ಮಧ್ಯದಲ್ಲಿ ನಿಂಬೆ ಬೀಜ ಹಣ್ಣಿನ ಹೋಳುಗಳು ಬರ್ತವೆ. ಅದಕ್ಕೆ ಈ ಥರ ಮಾಡಿಕೊಂಡ್ರೆ ಬ್ರೆಡ್ಡಿಗೆ ಹಚ್ಕೊಂಡು ತಿನ್ಬೋದು. ಬಿಸಿ ಪೂರಿಗೆ, ಚಪಾತಿಗೆ, ಬಿಸಿ ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಣ್ಣು ತುಂಬ ಮೆತ್ತಗೆ ಆಗಿರುವಂಥವು ಇದ್ದರೆ ಈ ಥರ ರಸವನ್ನು ಮಾಡಿ ಕಸದಿಂದ ರಸ ಇದೊಂದು ಪ್ರಯೋಗ ಮಾಡ್ಕೊಳ್ಬೋದು. ತುಂಬ ಅಂದರೆ ವರ್ಷಾನುಗಟ್ಟಲೆ ಚೆನ್ನಾಗಿರುತ್ತೆ. ಇದು 2 ವರ್ಷ ಕೂಡ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ಇಡೋದ್ರಿಂದ. ಇದಕ್ಕೆ ಉಪ್ಪನ್ನು ಸರಿಯಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ಎಷ್ಟು ನೀರನ್ನು ಇರದ ಹಾಗೆ ಗಾಜಿನ ಬಾಟ್ಲಿಯಲ್ಲಿ ಹಾಕಬೇಕು. ಕೆಲವೊಮ್ಮೆ ನಾವು ಗ್ಲಾಸನ್ನು ತೊಳೆದು ಅದರಲ್ಲಿ ಹಾಗೆ ಹಾಕಿದರೆ ನೀರು ಇರೋದ್ರಿಂದ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊದಲು ಎಲ್ಲ ಬಟ್ಟೆಯಿಂದ ಕ್ಲೀನ್ ಮಾಡಿ ಈ ಥರ ಹಾಕಿಟ್ರೆ ವರ್ಷಾನುಗಟ್ಟಲೆ ಚೆನ್ನಾಗಿರುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು. ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಬೇಗನೆ ಆಗುತ್ತೆ, ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಳಿ ಟೇಸ್ಟ್